ಎಲ್ಲ ಓಕೆ. ಬಟ್ ನೀವು ರಗಡಾಗೂ ಇರ್ತೀರಾ, ಫೈಟು ಮಾಡ್ತೀರಾ, ಎಲ್ಲ ಓಕೆ. ಸೋನಾಲ್ ಅವ್ರು ದುಡ್ಡು ಯಾಕೆ ಕದ್ದಿದ್ದೀರಾ ಅಂತ ಗೊತ್ತಾಗ್ತದೆ. ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಓಕೆ, ಗೊತ್ತಾಗಲ್ಲ ನಿಮ್ಗೆ. ತಗೊಂಡ್ ಸೈಲೆಂಟ್ ಆಗಿ ಜೇಬಿಗೆ ಇಟ್ಕೊಂಡು ಹೋಗ್ಬಿಡ್ತೀರಲ್ಲ, ಯಾಕೆ ಏನು ಗೊತ್ತಾಗಿಲ್ಲ. ಓ, ಅದು ಸಾಂಗ್ ಅಲ್ಲಿ ಸಾಂಗ್ ಅಲ್ಲಿ ಸಾಂಗ್ ಅಲ್ಲಿ ಅವ್ರ ದುಡ್ಡು ಅಂತ ಗೊತ್ತಿರಲ್ಲ ನನಗೆ. ಅಂದ್ರೆ ರಿಯಲ್ ಆಗು ಕದ್ದಿದ್ದೀರಾ ಅಂತ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ. ನೀವು ಅದು ಕಾನ್ಸೆಪ್ಟ್ ಈಗ ಟ್ರೈನ್ ಒಂದು ಸೀಕ್ವೆನ್ಸ್ ಬಂತಲ್ಲ, ಕಾನ್ಸೆಪ್ಟ್ ಬೇರೆ ತರದ್ ಆಗ್ತಿದೆಯಲ್ಲ, ನಾನು ಇದನ್ನ ಲಿಂಕ್ ಮಾಡ್ಕೊಂಡಿಲ್ಲ. ಅದಲ್ಲ, ಅದು ನಾನು ಅದಕ್ಕೆ ಅನ್ಕದ್ನ ಅಂತ ನನಗೆ ಸಾಂಗ್ ಮಧ್ಯೆ ಅದು ರೋಡಲ್ಲಿ ಬಿದ್ದಿರುತ್ತೆ, ಸೋನಾಲ್ ಅವ್ರದ್ದು ಅಂತ ಗೊತ್ತಿರಲ್ಲ. ಗೊತ್ತಾದ್ಮೇಲೆ ತೆಗೆದು ಬಿಸಾಕ್ಬಿಟ್ಟು ಹೋಗುತ್ತೆ. ಅಲ್ಲ, ಏನಕ್ಕೂ ರಿಯಾಕ್ಟೇ ಮಾಡಲ್ಲ. ಬಟ್ ಅದ್ ಹೆಂಗ್ ಆಕ್ಟ್ ಮಾಡಿದ್ರಿ? ಬಿಕಾಸ್ ಯಾಕಂತಂದ್ರೆ ಕಲಾವಿದ್ರು ಅಂದ ತಕ್ಷಣ ನಾವೇನ್ ಆಪೋಸಿಟ್ ಏನ್ ರಿಯಾಕ್ಷನ್ಸ್ ಬರ್ತಿದೆ ಅಂತ ಗೊತ್ತಾಗ್ಬಿಟ್ಟು ನಮ್ಮ ಡೈಲಾಗ್ಸ್ ಫ್ಲೂಯೆಂಟ್ ಆಗಿ ಬರುತ್ತೆ. ಅವ್ರ ರಿಯಾಕ್ಷನ್ ಗೊತ್ತಾಗಲ್ಲ. ಅದ್ ಹೆಂಗ್ ಆಕ್ಟ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ನಿಮ್ ಚಾಲೆಂಜಿಂಗ್ ರೋಲ್ ಅನ್ಸುತ್ತೆ ನಿಮ್ಗೆ. ಆಪ್ಷನ್ ಇರ್ಲಿಲ್ಲ ನನಗೆ. ಹೆಂಗ್ ಹೇಳ್ತಾರೆ ನೋಡಿ, ಏನ್ ಮಾಡೋದು ಬೈ ಫೋರ್ಸ್ ಮಾಡ್ಲೇಬೇಕಿತ್ತಲ್ಲ ಅಲ್ಲಿ. ಓಕೆ, ಆನ್ ಸ್ಕ್ರೀನ್ ಆದ್ರೆ ಪರವಾಗಿಲ್ಲ, ಕ್ಯಾಮ್ರಾ ಆಕ್ಷನ್ ಅಂದಿದ ತಕ್ಷಣ ವಿ ವಿಲ್ ಆಕ್ಟ್. ಯಾರು ಏನಾದ್ರು ಮಾಡ್ಲಿ ನಾವ್ ಆಕ್ಟ್ ಮಾಡ್ತೀವಿ. ಆಫ್ ಸ್ಕ್ರೀನು ಹಂಗೆ ಇದ್ರಲ್ಲ ಅವರು. ಆಫ್ ಸ್ಕ್ರೀನು ಮಾತಾಡ್ತಿರ್ಲಿಲ್ಲ. ಹಂಗೆ ಊಟ ಮಾಡಿದ್ರಾ, ಏನಾದ್ರು ಇದಾಯ್ತಾ, ಅಷ್ಟೇ. ಅದೇ ಕೇಳಿ ಅವ್ರ ವೈಫ್ ಸರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಹೇಳಿದ್ದಾರೆ. ಮನೇಲೂ ಹಂಗೆ ಇದಾರೆ ಅಂತ. ಮಾದೇವ ತರನ್ ಇದಾರೆ ಅವ್ರು. ಇಸ್ ನಾಟ್ ಬಿಕಮಿಂಗ್ ವಿನೋದ್ ಪ್ರಭಾಕರ್. ಮಾದೇವ ತರಾನೇ ಮನೆಗೆ ಥ್ರೂ ಔಟ್ ದ ಸಿನಿಮಾ ಆ ಒಂದ್ ಕ್ಯಾರೆಕ್ಟರ್ ಒಳಗಡೆ ಇದ್ರು. ಅದು ನನ್ಗೆ ಆಕ್ಟಿಂಗ್ ವಾಸ್ ಈಸಿ, ಬಟ್ ಆಫ್ ಸ್ಕ್ರೀನ್ ನನ್ಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಐ ಕೆನಾಟ್ ಒಂದ್ ಕಡೆ ಕೂರಕ್ ಆಗಲ್ಲ ನನ್ಗೆ. ಅಂತದ್ರಲ್ಲಿ ಇವ್ರು ಮಾತಾಡ್ತಾನೆ ಇಲ್ಲ ಅಂದ್ರೆ ನಂಗೆ ಇರಿಟೇಷನ್ ಆಗ್ತಿತ್ತು. ಅದು ಚಾಲೆಂಜ್ ಆಗಿದ್ ನನ್ಗೆ. ಇದು ಆನ್ ಸ್ಕ್ರೀನ್, ಬಟ್ ಐ ಯೂಸ್ ಟು ಸೀ ಟು ಇಟ್ ದಟ್ ಹಿ ಲವ್ಸ್. ಅಲ್ಲ, ಸುಮ್ನೆ ರೀ, ಕಷ್ಟ ನನ್ಗೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿ. ಇವ್ರು ನಗ್ಸ್ಬಿಡೋರು ಬೇಡ ಅಂದ್ರೆ ಸೀರಿಯಸ್ ಆಗಿ ಮಾಡ್ಬೇಕು. ಅದು ಬಿಕಾಸ್ ಐ ಟೇಕ್ ದಿ ಕ್ಯಾರೆಕ್ಟರ್ ಲೈಕ್ ದಟ್. ನೀವು ಮಾದೇವ ಎಲ್ಲ ಮುಗ್ದು ಕುಂಬಳಕಾಯಿ ಎಲ್ಲ ಆದ್ಮೇಲೆ ಐ ಥಿಂಕ್ ಇಟ್ ಟುಕ್ ಮಿ 2-3 months ಆಯ್ತು ನನ್ಗೆ ಹೊರಗಡೆ ಬರೋಕೆ. ಇನ್ ಬಿಟ್ವೀನ್ ಅಲ್ಲಿ ಒಂದ್ ಸಿನಿಮಾ ಒಂದೇ ದಿನ ಪ್ಯಾಚ್ ವರ್ಕ್ ಇತ್ತು, ಅದು ಫಿನಿಶಿಂಗ್ ಸಿನಿಮಾ. ಅಲ್ಲಿಗೆ ಹೋಗಿದ್ದೀನಿ. ಆ ಸೆಟ್ ಹುಡುಗನ ಹೆಸರು ಮಾದೇವ ಅಂತ. ನಾನ್ ಕೂತ್ಕೊಂಡು ಏನೋ ಮಾತಾಡ್ತಿದ್ದೀನಿ, ಮಾದೇವ ಅಂದಾಗ ಅಂತ ತಿರುಗ್ತಿದ್ದೀನಿ ನಾನು. ಆಮೇಲೆ ನಾನು ಮಾದೇವ ಅಲ್ವಲ್ಲ ಕರೆಕ್ಟ್ ಅಂತ ನನ್ಗೆ ಅಷ್ಟು ಇನ್ವಾಲ್ವ್ ಆಗಿದ್ದೆ ಕ್ಯಾರೆಕ್ಟರ್. ನಾನು ರೆಗ್ಯುಲರ್ ಆಗಿ ಇತ್ತೀಚೆಗೆ ಆ ತರ ಮಾಡ್ತಿದ್ದೆ. ಮಾದೇವ ಆಗ್ಲಿ, ನೆಲ್ಸನ್ ಆಗ್ಲಿ, ಬಲರಾಮ ಆಗ್ಲಿ, ಲಂಕಾಸುರ ಆಗ್ಲಿ, ಐ ವಾಂಟ್ ಟು ವರ್ಕ್ ಲೈಕ್ ದಟ್. ಇವ್ರ ಆ ತರ ಇಲ್ಲ. ಸ್ವಿಚ್ ಇಮಿಡಿಯೇಟ್ ಟಕ್ ಅಂತ ಸ್ವಿಚ್. ಆಮೇಲೆ ಎಲ್ರು ನಗ್ಸೋದು. ಸೆಟ್ ಬಂದ್ರೆ ಶಿ ವಾಂಟ್ಸ್ ಟು, ಅದೊಂದು ಪಾಸಿಟಿವ್ ವೈಬ್. ಅವ್ರು ಬಂದ್ರೆ ಯಾವ್ದೇ ಮೂಡ್ ಅಲ್ಲಿ ಇರ್ಲಿ, ಸೆಟ್ ಯಾರೇ ಬೇಜಾರಲ್ಲಿ ಇರ್ಲಿ, ಎಲ್ಲರೂ ನಗಿಸ್ಕೊಂಡು ಆಮೇಲೆ ಎಲ್ಲರೂ ಮಾತಾಡ್ಸ್ಕೊಂಡ್ಬಿಡ್ತಾರೆ ಸೆಟ್ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.